ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ರ ಕೊನೆಯ ಪಂಚಾಯಿತಿ ಯಾರ ಭವಿಷ್ಯದಲ್ಲಿ ಏನಿದೆ ಅನ್ನುವಂತಹ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ವಾರ ನಾಮಿನೇಷನ್ ತೂಗುಕತ್ತಿಯಲ್ಲಿ ತೂಗ್ತಾ ಇರುವಂಥವರು 5 ಜನ: ಭವ್ಯ ಅವರು, ರಜತ್ ಅವರು, ಧನರಾಜ್ ಅವರು, ಮಂಜು ಮತ್ತು ಗೌತಮಿ ಅವರು. ಸ್ನೇಹಿತರೆ, ಈ 5 ಜನ ಏನು ನಾಮಿನೇಟ್ ಆಗಿದ್ದಾರಲ್ಲ ಕಂಟೆಸ್ಟೆಂಟ್ಸ್, ಸೊ ಇವರ ಬಗ್ಗೆ ಅನಾಲಿಸಿಸ್ ವಿಡಿಯೋ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಸೊ ಆ ವಿಡಿಯೋ ಇದಾಗಿರುತ್ತೆ. ಸ್ನೇಹಿತರೆ, ಈ 5 ಜನದಲ್ಲಿ 2 ಎಲಿಮಿನೇಟ್ ಆಗಿ ಹೋಗ್ತಾರೆ. ಅದು ಕನ್ಫರ್ಮ್ ಅಂತ ಕೂಡ ಬಿಗ್ ಬಾಸ್ ಕಡೆಯಿಂದ ಆಲ್ರೆಡಿ ಸೂಚನೆ ಹೊರ ಬಂದಿದೆ. 2 ಎಲಿಮಿನೇಟ್ ಆಗಿ ಹೋಗ್ತಾರೆ ಈ ವಾರ. ಇನ್ಫ್ಯಾಕ್ಟ್ ಮಿಡ್ ವೀಕ್ ಎಲಿಮಿನೇಷನ್ ಒಂದು ಆಗಬೇಕಾಗಿತ್ತು, ಬಟ್ ಕೆಲವೊಂದಷ್ಟು ಕಿರಿಕಿ ಅನ್ನುವಂತಹ ಟಾಸ್ಕ್ ವಿಚಾರದಲ್ಲಿ ಆದಂತಹ ಕನ್ಫ್ಯೂಷನ್ನಿಂದ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಯಿತು. ಸೊ 2 ಹೋಗೋದಂತೂ ಪಕ್ಕ. ಕೊನೆ ಮೂಮೆಂಟ್ನಲ್ಲಿ ಮೋಕ್ಷಿತ ಅವರು ಸೇಫ್ ಆಗ್ತಾರೆ ಹನುಮಂತ ಅವರ ಕೃಪಾ ಕಟಾಕ್ಷದಿಂದ. ಹಾಗೆಯೇ ತ್ರಿವಿಕ್ರಮ್ ಅವರಿಗೆ ಕೇವಲ ಒಂದೇ ಒಂದು ವೋಟ್ ಬಿದ್ದ ಕಾರಣ ಅವರು ಕೂಡ ನಾಮಿನೇಷನಿಂದ ಅವರು ಸೇಫ್ ಆಗ್ತಾರೆ. ಸದ್ಯಕ್ಕೆ ಹನುಮಂತ ಅವರು, ಮೋಕ್ಷಿತ ಅವರು ಮತ್ತು ತ್ರಿವಿಕ್ರಮ್ ಅವರು ಫಿನಾಲೆ ವಾರಕ್ಕೆ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಉಳಿದಂತಹ 5 ಜನ ಏನು ನಾಮಿನೇಟ್ ಆಗಿದಾರಲ್ಲ, ಅದರಲ್ಲಿ ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಅನ್ನೋದಕ್ಕಿಂತ ಯಾವ 3 ಜನ ಲೈಕ್ ಬಿಗ್ ಬಾಸ್ ಫಿನಾಲೆಗೆ ಹೋಗ್ತಾರೆ ಅನ್ನೋದನ್ನು ಇನ್ನೂ ತಿಳ್ಕೊಳ್ಳೋದಕ್ಕೆ ಕೆಲವೊಂದಷ್ಟು ಗಂಟೆಗಳಷ್ಟೇ ಬಾಕಿ ಇವೆ ಅಂತಲೇ ಹೇಳಬಹುದು. ಇನ್ಫ್ಯಾಕ್ಟ್ ಸ್ನೇಹಿತರೆ, 5 ಜನ ಏನಿದಾರಲ್ಲ, ಇದರಲ್ಲಿ ಒಬ್ಬೊಬ್ಬರನ್ನೇ ಅನಲೈಸ್ ಮಾಡ್ತಾ ಬರೋಣ. ಒಂದು ಹಂತದಲ್ಲಿ ರಜತ್ ಅವರು ಇಂಡಿವಿಜುವಾಲಿಟಿಯಿಂದ ಬಂದರೆ ಆ್ಯಕ್ಚುಲಿ ಅವರು ಇಂಡಿವಿಜುವಲ್ ಆಗಿ ಆಡುವಂತಹ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ. ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ನಾನು ಇಂಡಿವಿಜುವಲ್ ಆಗಿ ಇರ್ತೀನಿ, ಸಿಂಗಲ್ ಸಿಂಹನ್ ಥರ ಆಟ ಆಡ್ಕೊಂಡು ಹೋಗ್ತೀನಿ, ಬೇರೆ ಎಲ್ರಿಗೂ ಕೂಡ ತಾಯ್ತಾ ಕಟ್ಟಿಸಿ ನಾನು ಏನು ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ತೀನಿ, ನಾನು ಬಂದಿರೋದು 50 ದಿನದ ಮೇಲಾಗಿರಬಹುದು, ಬಟ್ ಆದರೆ ನಾನು ಏನು ಅನ್ನೋದನ್ನು ನಾನು ತೋರಿಸ್ತೀನಿ, ಎಲ್ರಿಗೂ ಚಳ್ಳೆ ಹಣ್ಣು ತಿನ್ನಿಸ್ತೀನಿ, ನಾನು ಗೆದ್ಕೊಂಡು ಹೋಗೋಕ್ಕೆ ಬಂದಿರೋದು, ಕಪ್ ತೊಗೊಂಡೆ ಮನೆಗೆ ಹೋಗೋದು ಅನ್ನೋ ಥರ ಎಲ್ಲ ಸಿಕ್ಕಾಬಟ್ಟೆ ಓವರ್ ಕಾನ್ಫಿಡೆಂಟ್ ಆಗಿ ಅವ್ರು ಮಾತಾಡ್ಕೊಂಡು ಬಂದಿದ್ದಾರೆ. ಹೌದು, ಬಟ್ ಎಲ್ಲೋ ಒಂದು ಕಡೆ ಹೋಗ್ತಾ ಕಾಂಪಿಟೇಟರ್ ಯಾರಾಗಿರ್ತಾರೆ ಅನ್ನುವಂತಹ ಪ್ರಶ್ನೆಗೆ ತ್ರಿವಿಕ್ರಮ್ ಆಗಿರ್ತಾರೆ. ನಾನು ಅವರನ್ನು ಕಾಂಪಿಟೇಟರ್ ಥರ ನೋಡ್ತೀನಿ ಅಂತ ಹೇಳಿದ್ರು. ಬಟ್ ಹೋಗ್ತಾ ಎಲ್ಲೋ ಅವರು ರಂಜಿತ್ ಅವರ ಸ್ಥಾನವನ್ನು ರಜತ್ ರೀಪ್ಲೇಸ್ ಮಾಡಿದ್ರು ತ್ರಿವಿಕ್ರಮ್ ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ನಾನು ಏನು ಹೇಳ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗಿರುತ್ತೆ. ರಂಜಿತ್ ಅವರು ತ್ರಿವಿಕ್ರಮ್ ಅವ್ರ ಜೊತೆಗೆ ತುಂಬ ಒಳ್ಳೆ ಸ್ನೇಹಿತರಾಗಿದ್ರು, ಒಳ್ಳೆ ಬಾಂಡಿಂಗ್ ಇತ್ತು. ಆ ಪ್ಲೇಸ್ನ ರಜತ್ ಅವ್ರು ರೀಪ್ಲೇಸ್ ಮಾಡ್ದಂಗಿತ್ತು. ಇನ್ಫ್ಯಾಕ್ಟ್ ಸಾಕಷ್ಟು ಸಲ ಅವರು ಫೇವರಿಸಮ್ ಮಾಡಿಲ್ಲ ಅಂತ ಆ ಒಂದು ಪದವನ್ನು ಹೇಳಿದಾರಷ್ಟೇ, ನಾನು ಮಾಡಿಲ್ಲ ಅಂತ. ಬಟ್ ಅವರ ಆ್ಯಕ್ಷನ್ಸ್ ಸಬ್ಕಾನ್ಷಿಯಸ್ಲಿ ಅವರಿಗೆ ತ್ರಿವಿಕ್ರಮ್ ಈಸ್ ವೆರಿ ಮಚ್ ಪೊಟೆನ್ಷಿಯಲ್ ಇರುವಂತಹ ವ್ಯಕ್ತಿ. ಸೊ ಆತ ಫಿನಾಲೆಗೆ ಬರಲೇಬೇಕು ಅನ್ನೋಂಥದ್ದು ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದೆ. ಹಾಗಾಗಿನೇ ಅದು ಆ್ಯಕ್ಷನ್ಸಲ್ಲಿ ತೋರಿಸಿದೆ. ಹಾಗಾಗಿನೇ ವಸ್ತುವಾರಿಯಲ್ಲಿ ಕೆಲವೊಂದಷ್ಟು ತಪ್ಪುಗಳಾಯಿತು. ಭವ್ಯ ಮತ್ತು ತ್ರಿವಿಕ್ರಮ್ ಇರುವಂತಹ ತಂಡಕ್ಕೆ ಲೈಕ್ ಫೇವರ್ ಆಗೋ ರೀತಿಯಲ್ಲಿ ಅವರ ಆ್ಯಕ್ಷನ್ಸ್ನಿಂದ ಅದು ಆಗಿದೆ. ಇನ್ಫ್ಯಾಕ್ಟ್ ಅದನ್ನು ಅವ್ರು ಒಪ್ಕೊಳ್ಳೇಬೇಕಾಗತ್ತೆ. ಅದು ಜಗತ್ ಜಾಹೀರಾಗಿದೆ ಈಗಾಗಲೇ. ಅದನ್ನು ಹೊರತುಪಡಿಸಿದ್ರೆ ಭವ್ಯ ಅವರು ಕೂಡ ಈಗ ಒಳ್ಳೆ ಫ್ರೆಂಡ್ ಓಕೆ, ಬಟ್ ಅದನ್ನು ಅವರು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಅವರನ್ನು ಸೇಫ್ ಮಾಡೋ ಪ್ರಯತ್ನ ಮಾಡಿಲ್ಲ ಅಂತ ಅಂದ್ಕೊಂಡ್ರು ಕೂಡ ಗೌತಮಿ ಮತ್ತು ಮಂಜು ಅವರು ಯಾವುದೇ ಕಾರಣಕ್ಕೂ ಫಿನಾಲೆ ವಾರಕ್ಕೆ ಎಂಟರ್ ಆಗಬಾರ್ದು, ಅಥವಾ ಅವರ ಒಂದು ಆಟದಲ್ಲಿ ಯಾವುದೇ ರೀತಿ ಪ್ರೋಗ್ರೆಸ್ ಕಾಣಬಾರ್ದು ಅನ್ನುವಂತಹ ಒಂದು ದೃಷ್ಟಿಕೋನ ಅಂತೂ, ಪರ್ಸ್ಪೆಕ್ಟಿವ್ ಅಂತೂ ರಜತ್ ಅವರ ಮೈಂಡಲ್ಲಿದೆ. ಹಾಗಾಗಿ ಅವರು ತೋರಿಸ್ತಾ ಇದ್ದಾರಲ್ಲ, ಅದಕ್ಕೆ ಫೇವರಿಸಮ್ ಅಂತ ಹೆಸರು ಕೊಡ್ತಾ ಇಲ್ಲ ತ್ರಿವಿಕ್ರಮ್ ಮತ್ತು ಭವ್ಯ ಅವರಿಗೆ, ಬಟ್ ಫ್ರೆಂಡ್ಶಿಪ್ ಅಥವಾ ಏನೋ ಒಂದು ಸಾಫ್ಟ್ ಕಾರ್ನರ್ ಅಥವಾ ಅವರು ಡಿಸರ್ವಿಂಗ್ ಅನ್ನುವಂತಹ ಒಂದು ಮೈಂಡ್ ಸೆಟ್ ಏನಿದೆಯಲ್ಲ ಅವ್ರ ತಲೆಯಲ್ಲಿ, ಅದು ಅವರಿಗೆ ಮುಳುವಾಗುವಂತಹ ಚಾನ್ಸಸ್. ಜೊತೆಗೆ ಅವ್ರು ಮಾತಾಡುವಂತಹ ಮಾತುಗಳು ಮತ್ತು ತುಂಬಾ ದುರಹಂಕಾರದಲ್ಲಿ ಕೆಲವೊಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ ಅವರು. ಇನ್ನೊಬ್ಬರನ್ನ ಹೀಯಾಳಿಸುವಂತಹ ಮಾತುಗಳು ಮತ್ತು ದೂಡುವಂಥದ್ದು, ಫಿಸಿಕಲ್ ಆಗುವಂಥದ್ದು, ಅದೆಲ್ಲ ಅವರಿಗೆ ಆ್ಯಕ್ಚುಲಿ ನೆಗೆಟಿವ್ ಆಗುವಂತಹ ಚಾನ್ಸಸ್ ಇದೆ. ಈ ಒಂದು ನಾಮಿನೇಷನ್ ಆಗಿರೋದ್ರಿಂದ ಜನಗಳು ವೋಟ್ ಹಾಕುವಾಗ ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಭವ್ಯ ಅವರ ಆಟ ಅಂತ ಬರುವಾಗ ಟಾಸ್ಕ್ ವಿಷಯದಲ್ಲಿ ಅವರು ತುಂಬ ಚೆನ್ನಾಗಿ ಫಿಸಿಕಲಿ ಅವರು ತುಂಬ ಆ್ಯಕ್ಟಿವ್ ಇದ್ದಾರೆ. ಆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಟಾಸ್ಕ್ಗಳು ಚೆನ್ನಾಗಿದ್ದಾರೆ ಅನ್ನೋದಕ್ಕಿಂತ ಫಿಸಿಕಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದ್ದಾರೆ ಕಂಪೇರ್ ಟು ಅದರ್ ಗರ್ಲ್ಸ್. ಆಲ್ಮೋಸ್ಟ್ ಹುಡುಗರು ಎಷ್ಟು ಮಟ್ಟಿಗೆ ಫಿಸಿಕಲಿ ಆ್ಯಕ್ಟಿವ್ ಇರ್ತಾರೋ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾರೆ. ಬಟ್ ಟಾಸ್ಕ್ಗಳನ್ನು ಗೆಲ್ಲಲೇಬೇಕು ಅನ್ನುವಂತಹ ಕಾರಣಕ್ಕೆ ಅಲ್ಲಿ ಸತ್ಯಾಸತ್ಯತೆ ಅಥವಾ ಅಲ್ಲಿ ನ್ಯಾಯ ಅನ್ಯಾಯ ಅದು ಯಾವುದ್ರ ಬಗ್ಗೆ ಕೂಡ ಅವರು ಥಿಂಕ್ ಮಾಡಲ್ಲ. ಅವರ ಗೆಲುವೊಂದೇ ಅವರಿಗೆ ಮುಖ್ಯ ಆಗಿರುತ್ತೆ. ಹಾಗಾಗಿ ಸಾಕಷ್ಟು ತಪ್ಪುಗಳಾಗಿವೆ. ಅದನ್ನು ಕೆಲವರು ಬೇರೆ ಕಂಟೆಸ್ಟೆಂಟ್ಸ್ಗಳ ಅಭಿಮಾನಿಗಳು ಅದನ್ನು ಮೋಸ ಅಂತ ಕರೀತಾರೆ, ಕೆಲವೊಬ್ಬರು ಗೊತ್ತಿದ್ರು ಹೇಳಲಿಲ್ಲ ಅಂತ ಹೇಳ್ತಾರೆ. ಬಟ್ ವಾಟ್ ಎವರ್ ಇಟ್ ಈಸ್, ಅವ್ರು ತಪ್ಪು ಮಾಡಿದರೆ ಅದನ್ನು ಹೊರತುಪಡಿಸಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ತ್ರಿವಿಕ್ರಮ್ ಅವರನ್ನು ಹೊರತುಪಡಿಸಿದ್ರೆ ಅವರ ನೆರಳಿನಲ್ಲಿ ಕಾಣಿಸ್ಕೊಂಡಿದ್ದನ್ನ ಬಿಟ್ಟರೆ ಬೇರೆ ಯಾವುದರಲ್ಲೂ ಅವ್ರು ಜಾಸ್ತಿ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ಎಲ್ಲರ ಜೊತೆಗೆ ಒಳ್ಳೆ ಸ್ನೇಹ ಸಂಬಂಧ ಇಟ್ಕೊಂಡು ತುಂಬ ಚೆನ್ನಾಗಿ ಆಡುವಂತಹ ಕೆಪಾಸಿಟಿ ಅವರಿಗಿತ್ತು, ಬಟ್ ಅದನ್ನು ಮಾಡಿಲ್ಲ. ಬಟ್ ಬರ್ತಾ ಅವ್ರ ತಂದೆ ತಾಯಿ ಎಲ್ಲ ಬಂದು ಹೇಳಿದ್ಮೇಲೆ, ಆಮೇಲೆ ಇಲ್ಲಿ ತ್ರಿವಿಕ್ರಮ್ ಅವರ ತಾಯಿ ಕೂಡ ಬಂದು ಸ್ವಲ್ಪ ಮನವರಿಕೆ ಮಾಡಿಕೊಟ್ಟ ಮೇಲೆ, ಕಿಚ್ಚ ಸುದೀಪ್ ಅವ್ರು ಹೇಳಿದ್ಮೇಲೆ ಅಟ್ಲೀಸ್ಟ್ ತ್ರಿವಿಕ್ರಮ್ ಅವರ ಒಂದು ನೆರಳಿನಿಂದ ಹೊರಬಂದು ಆಟ ಆಡಲಿಕ್ಕೆ ಪ್ರಯತ್ನ ಅಂತೂ ಪಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಅವರು ಏನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತ್ರಿವಿಕ್ರಮ್ ಭವ್ಯ ಅವರಿಗೆ ಮಾಡಿರೋದು ಅಥವಾ ಭವ್ಯ ಅವರು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿರೋದು ಸಾಕ್ಷಿ ಆಗುತ್ತೆ. ಅದರಲ್ಲಿ ಡ್ರಾಮಾ ಇರಬಹುದು ಅಥವಾ
ತ್ರಿವಿಕ್ರಮ್ ಹೆಂಗಿದ್ರು ನನ್ನ ಓಟಿಂದ ಏನು ಅವರು ಹೊರಗಡೆ ಹೋಗಲ್ಲ ಅನ್ನುವಂತಹ ಒಂದು ಓವರ್ ಕಾನ್ಫಿಡೆನ್ಸ್ ಇರಬಹುದು, ಅವ್ರು ಇದ್ದೇ ಇರ್ತಾರೆ ಪರವಾಗಿಲ್ಲ, ಬಟ್ ಏನೋ ಒಂದು ನಮ್ಮಿಬ್ಬರ ಮಧ್ಯೆ ವೈರತ್ವ ಇದೆ ಅನ್ನೋದನ್ನ ಒಂದು ಪಿಕ್ಚರ್ ಕೊಡಬೇಕು ಅನ್ನೋ ಕಾರಣಕ್ಕೆ ಅವ್ರು ಆಟ ಆಡ್ತಾ ಇರಬಹುದು. ಬಟ್ ವಾಟ್ ಎವರ್ ಇಟ್ ಈಸ್, ಅವರಲ್ಲಿ ಚೆನ್ನಾಗಿ ಗೆಲ್ಲಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ರಜತ್ ಅವರಲ್ಲೂ ಕೂಡ ಗೆಲ್ಲಬೇಕು ಅನ್ನುವಂತಹ ಇಂಟೆನ್ಷನ್ ಇದೆ. ಸೊ ಇವರಿಬ್ರದ್ದು ಈ ಒಂದು ವಿಷಯ. ಅದನ್ನು ಹೊರತುಪಡಿಸಿದ್ರೆ ಧನ್ರಾಜ್ ಅವರು ಅವ್ರದ್ದು ವ್ಯಕ್ತಿತ್ವ ಅಂತ ಬಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ರು. ಅಫ್ಕೋರ್ಸ್ ಹನುಮಂತ್ ಅವರು ಬರದೇ ಇರ್ತಿದ್ರೆ ಅವರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು. ಬಿಗ್ ಬಾಸ್ ಆಟ ಯಾವಾಗಲೂ ತುಂಬ ಹಿಂದೆನೇ ಅವರು ತುಂಬಾ ಕುಗ್ಗಿ ಹೋಗಿ ಇಲ್ಲಿ ಇರೋದಕ್ಕಾಗಲ್ಲ, ಘಟಾನುಘಟಿಗಳು ಎಲ್ಲರೂ ನನ್ನ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ತಿದ್ದಾರೆ, ಇಲ್ಲಿಗೆ ಏನು ಡಿಸಿಷನ್ಸ್ ತೊಗೊಂಡ್ರು ಯಾವ ರೀತಿ ಆಗುತ್ತೆ ಅನ್ನೋಂತಹ ಒಂದು ನನಗೆ ಪಿಕ್ಚರ್ ಗೊತ್ತಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಯಾವಾಗಲೂ ಹೋಗ್ಬಿಡ್ತಾ ಇದ್ರು. ಇನ್ಫ್ಯಾಕ್ಟ್ ಮೋಕ್ಷಿತಾ ಮತ್ತು ಧನರಾಜ್ ಅವ್ರ ಮಧ್ಯೆ ಸಾಕಷ್ಟು ಮಾತುಕತೆ ಆಗಿತ್ತು ಗೊತ್ತಾ, ಕೆಲವೊಂದಷ್ಟು ವಿಷಯಕ್ಕೆ. ಅಂದರೆ ಅವರನ್ನು ದೂಷಣೆ ಮಾಡ್ತಾಯಿದ್ರು, ಸಾಕಷ್ಟು ಅವರಿಬ್ಬರ ಮಧ್ಯೆ ಮಾತಿನ ಚಕಮಕಿ ಆಗ್ತಾಯಿತ್ತು. ನಾಮಿನೇಷನ್ಗೆ ಸರಿಯಾಗಿ ರೀಸನೇ ಕೊಡಲ್ಲ ನೀವು ಅಂತ, ಅರ್ಥ ಆಯ್ತಾ ಅಂತ ಶುರುವಾಗಿದ್ದೆ ಆವಾಗ. ಆ್ಯಕ್ಚುಲಿ ಮೋಕ್ಷಿತಾ ಅವರು ಆ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಆಗಿದ್ದೆ ಆವಾಗ. ಆ ಟೈಮಲ್ಲೇ ಸಿಕ್ಕಾಪಟ್ಟೆ ಕನ್ಫ್ಯೂಸ್ಡ್ ಆಗಿ ಹೊರಗಡೆ ಹೋಗ್ಬಿಡ್ತಾಯಿದ್ರು ಹನುಮಂತ್ ಅವರು ಇಲ್ಲದೇ ಇದ್ದಿದ್ರೆ. ಬಟ್ ಹನುಮಂತ್ ಅವರು ಅವರಿಗೆ ತುಂಬಾ ಮಾರಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರು ಉಳ್ಕೊಂಡಿದ್ದಾರೆ. ಬಟ್ ವ್ಯಕ್ತಿತ್ವ ಅಂತ ಬರುವಾಗ ಈ 5 ಜನ ಕಂಟೆಸ್ಟೆಂಟ್ಸ್ಗಳಲ್ಲಿ ಇವರು ಉತ್ಕೃಷ್ಟ ಮಟ್ಟದಲ್ಲಿ ಕಾಣ್ತಾರೆ. ಲಾಸ್ಟ್ ಕನ್ಫ್ಯೂಷನ್ ಅದು ತುಂಬ ದೊಡ್ಡದು ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ಕೂಡ ಅಲ್ಲಿ ಇಂಟರ್ಫಿಯರ್ ಆಗಿ ಏನಾದರೂ ಒಂದು ಮಾಡ್ಬೋದಿತ್ತು ಫಸ್ಟೇ, ಅದು ಅವ್ರ ಕೈಲೇ ಇತ್ತು. ಇಲ್ಲ ಕಣ್ಪಟ್ಟಿಯ ಹಾಕಿ ಆಡಿಸ್ಬೋದಿತ್ತು ಆ ಒಂದು ಮಿರರ್ ಟಾಸ್ಕ್, ಕಿರಿಕಿ ಟಾಸ್ಕನ್ನು. ಅದೊಂದು ದೊಡ್ಡ ಒಂದು ಮೋಸದಾಟ ಅಂತೆಲ್ಲ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ವ್ಯಕ್ತಿತ್ವ ಅಂತ ಬರುವಾಗ ಇವ್ರು 5 ಜನದಲ್ಲಿ ಲೈಕ್ ಈಸ್ ಬೆಟರ್, ಕಂಪ್ಯಾರಿಟಿವ್ಲಿ ಫಾರ್ ಬೆಟರ್ ಅಂತಲೇ ಹೇಳಬಹುದು. ಅದನ್ನು ಹೊರತುಪಡಿಸಿದ್ರೆ ಗೌತಮಿ ಅವರು ಅವರ ಪಾಸಿಟಿವಿಟಿ ಅಂದ್ಕೊಂಡು ತುಂಬ ದಿನ ಆಟ ಆಡ್ಕೊಂಡು ಬಂದರು. ಜೊತೆಗೆ ಒಂದು ಸಂಬಂಧ ಬೆಳೀತು ಮೋಕ್ಷಿತ್ ಅವ್ರ ಜೊತೆಗೆ ಮತ್ತು ಮಂಜು ಅವ್ರ ಜೊತೆಗೆ. ಆ ಒಂದು ಫ್ರೆಂಡ್ಶಿಪ್ಪನ್ನು ಅವರು ಕಾಪಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟರು ಅನ್ನೋದು ತುಂಬ ಎವಿಡೆಂಟ್ ಆಗಿ ಗೊತ್ತಾಗಿದೆ ಸಾಕಷ್ಟು ವಾರಗಳ ಕಾಲ. ಬಟ್ ಅವರು ಕ್ಯಾಪ್ಟನ್ ಆದಂತಹ ಟೈಮಲ್ಲಿ ಅವ್ರಿಗೊಂದು ಮನವರಿಕೆ ಆಗುತ್ತೆ, ಇಲ್ಲ ನಾನು ಆಟವನ್ನು ಬೇರೆ ಥರನೇ ನೋಡಬೇಕು, ಸ್ನೇಹವನ್ನು ಅದರಿಂದ ಬೇರ್ಪಡಿಸಿ ನೋಡಬೇಕು ಅನ್ನುವಂತಹ ಒಂದು ಮನವರಿಕೆ ಆಗಿರುತ್ತೆ ಅವ್ರಿಗೆ. ಆಗ್ಲಿಂದನೇ ಪ್ರಯತ್ನ ಪಡೋದಕ್ಕೆ ಶುರು ಮಾಡ್ತಾರೆ ಮಂಜು ಅವ್ರನ್ನ ದೂರ ಇಡೋದಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ಅದನ್ನು ತುಂಬ ರೂಢಾಗಿರ್ಲಿಕ್ಕೆ ಆಗಲಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾರೆ. ಇನ್ಫ್ಯಾಕ್ಟ್ ನಂಗೆ 80% 85% ಮಾತ್ರ ಅವರಿಂದ ದೂರ ಆಗೋಕ್ಕೆ ಸಾಧ್ಯ ಆಗಿದೆ. ಈಗಲೂ ಕೂಡ ಆ ಗೆಳತಿ ಇಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಸ್ಟಿಲ್ ಅವ್ರಿಗೂ ಕೂಡ ಒಂದು ಮನವರಿಕೆ ಮಾಡ್ಕೋಬೇಕಾಗಿತ್ತು. ಏನು ಅಂತ, ದಿಸ್ ಈಸ್ ಎ ಗೇಮ್. ಫಸ್ಟ್ ಆಫ್ ಆಲ್ ಒಂದು ಕೆಲಸ ಇದು. ಸೊ ಈ ಕೆಲಸದಿಂದ ಲೈಕ್ ಪ್ರೇಕ್ಷಕರಿಗೆ ಎಂಟರ್ಟೈನ್ ಮಾಡುವಂತಹ ಕೆಲಸ, ತಮ್ಮ ವ್ಯಕ್ತಿತ್ವ ಇಂಡಿವಿಜುವಲಿ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಳ್ಳುವಂತಹ ಒಂದು ಆಟ ಇದು. ಸೊ ಹಾಗಿರುವಾಗ ನೀವು ಸ್ನೇಹವನ್ನು ಸ್ನೇಹದ ರೀತಿಯಲ್ಲಿ ಅಷ್ಟೇ, ಅಂದರೆ ಸ್ನೇಹಕ್ಕೆ ಮಾತ್ರ ಸೀಮಿತ ಮಾಡಿ ಆಟಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಯಾವ ರೀತಿ ಜನಗಳಿಗೆ ಕಾಣಿಸ್ಕೊಳ್ತಾ ಇದ್ದೀನಿ ಅನ್ನುವಂತಹ ವಿಷಯ ಬಂದಾಗ ಅಲ್ಲಿ ನಾನು ಮಾತ್ರ ಕಾಣಿಸ್ಕೊಳ್ಬೇಕು, ಅಲ್ಲಿ ಇನ್ನೊಬ್ಬರ ನೆರಳು ಕಾಣಿಸ್ಕೊಳ್ಬಾರ್ದು ಅನ್ನುವಂತಹ ಒಂದು ಮನವರಿಕೆ ತುಂಬ ಚೆನ್ನಾಗಿ ತುಂಬ ದಟ್ಟವಾಗಿ ಅವ್ರ ಮೈಂಡಲ್ಲಿ ಆಗಬೇಕಿತ್ತು. ರೂಢ ಅನ್ಸ್ಕೊಂಡ್ರೂ ಪರವಾಗಿಲ್ಲ, ಅವ್ರು ಆ್ಯಕ್ಚುಲಿ ಎಲ್ಲರ ಜೊತೆಗೂ ಬೆರೆಯುವಂತಹ ಪ್ರಯತ್ನ ಮಾಡಬೇಕಾಗಿತ್ತು. ಇನ್ಫ್ಯಾಕ್ಟ್ ಅದು ಸುದೀಪ್ ಅವರ ಕಡೆಯಿಂದ ಆಗಿರಬಹುದು ಅಥವಾ ಹೊರಗಡೆಯಿಂದ ಈ ಮಂಜು ಅವರ ತಂಗಿ ಬಂದು ಹೇಳಿದ್ಮೇಲೆ ಅಥವಾ ಆ ಮಂಜು ಅವರ ಫ್ಯಾಮಿಲಿ ಅವ್ರು ಬಂದೆಲ್ಲ ಹೇಳಿದ್ಮೇಲೆ ಆದರೂ ಅವರು ತುಂಬಾ ಒಂದು ಬೋಲ್ಡ್ ಸ್ಟೆಪ್ಪನ್ನು ತಗೊಂಡು ತುಂಬ ದೊಡ್ಡದಾಗಿ 85% ಏನಂದ್ರು ಅವ್ರು 100% ಅದನ್ನು ಸ್ಟೆಪ್ ತಗೊಂಡು ದೂರ ಸರಿಯೋದು ಅನ್ನೋದಕ್ಕಿಂತ ಎಲ್ಲರ ಜೊತೆಗೆ ಬೆರೆಯುವಂತಹ ಪ್ರಯತ್ನ ಮಾಡಿ ಆರ್ಗ್ಯಾನಿಕಲಿ ಅವರು ಲೈಕ್ ಅಂದರೆ ತುಂಬಾ ಚೆನ್ನಾಗಿ ಅವ್ರ ಕಡೆಯಿಂದ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಜನಗಳಿಗೆ ಹತ್ರ ಆಗೋ ರೀತಿಯಲ್ಲಿ ಅವ್ರು ಆಟ ಆಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ತೋರಿಸ್ಕೊಳ್ಬೇಕಾಗಿತ್ತು. ಆ ಪ್ರಯತ್ನದಲ್ಲಿ ಅವ್ರು ಸೋತಿದ್ದಾರೆ. ಅವರ ಪ್ರಯತ್ನ ಸೋತಿರೋದಕ್ಕೆ ಲೈಕ್ ಅರ್ಧ ಕಾರಣ ಮಂಜು ಅವರ ಆಟ ಕೂಡ. ಇನ್ಫ್ಯಾಕ್ಟ್ ಮಂಜು ಅವರದೇ ಲೈಕ್ ಅಂದರೆ ಮಂಜು ಅವರ ವೀಕ್ನೆಸ್ ಇವರ ಆಟದ ಮೇಲೆ ಕೂಡ ಪ್ರಭಾವ ಬೀರ್ತು. ಹಾಗಾಗಿ ಕಂಪ್ಲೀಟ್ ಆ್ಯಕ್ಚುಲಿ ನಾವು ಯಾರಿಗಾದ್ರೂ ಸ್ಕೋಲ್ಡಿಂಗ್ ಅಥವಾ ಇನ್ನೊಂದೇನಾದರೂ ಬ್ಲೇಮ್ ಗೇಮ್ ಏನಾದರೂ ಮಾಡಬೇಕು ಅಂತಂದರೆ ನಾವು ಮಂಜು ಅವ್ರನ್ನೇ ಬ್ಲೇಮ್ ಮಾಡಬೇಕಾಗತ್ತೆ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಗೌತಮಿ ಅವರು ಈ ರೀತಿ ಪೋಟ್ರೆ ಆಗಿರೋದಕ್ಕೆ ಅಂಡ್ ಅಗೇನ್ ಗೌತಮಿ ಅವರು ಕೂಡ 50% ಅವರು ಕೂಡ ಒಂದು ಬೋಲ್ಡ್ ಸ್ಟೆಪ್ ತಗೊಂಡು ಅವರು ಮಂಜು ಅವರಿಂದ ಹೊರಗಡೆ ಬರಬೇಕಿತ್ತು, ಅವ್ರ ಜೊತೆಗೆ ಸೇರ್ಕೊಳ್ತೇನೆ. ಅಂದರೆ ಅವ್ರು ಹೇಳ್ತಾರೆ ನನಗೆ ಯಾರು ಕನೆಕ್ಟ್ ಆಗ್ತಿರೋದು ಆರ್ಗ್ಯಾನಿಕಲಿ ಕನೆಕ್ಟ್ ಆಗಬೇಕು ಅಂತ. ಅಫ್ಕೋರ್ಸ್ ಹೌದು, ಅದು ನಿಜಾನೇ, ಆರ್ಗ್ಯಾನಿಕಲಿ ಕನೆಕ್ಟ್ ಆಗಬೇಕು, ಅದು ಸತ್ಯನೇ. ಬಟ್ ಆದರೆ ಮನೆ ಒಳಗಡೆ ಇರುವಾಗ ಒಂದು ನ್ಯೂಟ್ರಲ್ ಸ್ಟ್ಯಾಂಡ್ ಅಂತ ತಗೊಳ್ಳೋ ಥರ ಇರ್ತಿದ್ದಿದ್ರೆ ದಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಆ್ಯಕ್ಚುಲಿ. ಬಟ್ ಆದರೆ ಅವರು ಒಂದೇ ಕಡೆ ಸೇರ್ಕೊಂಡಿದ್ದ ಒಬ್ಬರ ನೆರಳಲ್ಲೇ ಆಡ್ತಾ ಇದ್ದಾರೆ ಅಂತ ಅನಿಸಿದ್ದು ತುಂಬ ಚೆನ್ನಾಗಿ ಅನಿಸಿದೆ ತುಂಬ ಜನಕ್ಕೆ. ಇನ್ಫ್ಯಾಕ್ಟ್ ಅದು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದೆ ಕೂಡ. ಅದಕ್ಕೋಸ್ಕರನೇ ಕಮೆಂಟ್ ಎಲ್ಲ ಬಂದಿದ್ದಲ್ವಾ, ಮಂಜು ಅವ್ರ ತಂಗಿ ಬಂದೆಲ್ಲ ಹೇಳಿದಲ್ವಾ, ಆ ಸ್ಟ್ಯಾಂಡ್ ಅವ್ರಿಗೆ ತಗೊಳ್ಳಿಕ್ಕೆ ಆಗಲಿಲ್ಲ. ಅವರು ಕೂಡ ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಜಾಸ್ತಿ ಪ್ರಿಯಾರಿಟೈಸ್ ಮಾಡ್ದೇನೆ ಸ್ನೇಹ ಸಂಬಂಧ ಅದ್ರ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡ್ಕೊಂಡಿದ್ರು. ಅದು ವರ್ಕ್ ಆಗಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಸೊ ಅವರು ಕೂಡ ಗೌತಮಿ ಅವ್ರ ಬಗ್ಗೆ ಹೇಳೋದಾದರೆ ಈ ಥರ ವಿಷಯ. ಇನ್ನು ಮಂಜು ಅವರು ಸ್ನೇಹಿತರೆ, ಮಂಜು ಅನ್ನುವಂತಹ ಒಬ್ಬ ಆಟಗಾರ ಎಂಗೇಜ್ಮೆಂಟ್ ಫ್ಯಾಕ್ಟರ್ ಅಂತ ಇರಬಹುದು ಅಥವಾ ಒಂದೇನೋ ಒಂದು ಟಾಸ್ಕ್ ವಿಚಾರ ಅಂತ ಇರಬಹುದು, ಗ್ರೇ ಏರಿಯಾ ಆಗಿರಬಹುದು, ವಾಟ್ ಎವರ್ ಎಂಟರ್ಟೈನ್ಮೆಂಟ್ ಆಗಿರಬಹುದು, ಏನೇ ಇರಬಹುದು, ಒಟ್ಟಿನಲ್ಲಿ ಮಂಜು ಅವರು ಇದ್ದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಅವರ ಒಂದು ಗ್ರಾಫ್ ಇತ್ತು ಶುರುವಿನಲ್ಲಿ.
ಆ ಥರದೊಂದು ಗ್ರಾಫ್ನ ಅವರೇ ಬಿಲ್ಡ್ ಮಾಡ್ಕೊಂಡಿದ್ರು. ಮಂಜು ಅವರೇ ಕೊಟ್ಟಿರೋ ಪಿಕ್ಚರ್ ಆ್ಯಕ್ಚುಲಿ, ಮಂಜು ಯಾವ ಥರ ವ್ಯಕ್ತಿ ಅಂತ. ಅವರನ್ನು ನಾವು ಮೊದಲೇ ಹಿ ವಿಲ್ ಎಂಟರ್ಟೈನ್ ಅನ್ನೋ ಥರ ನಾವೇ ಏನು ಮೊದಲೇ ಡಿಸೈಡ್ ಆಗಿ ಅವರನ್ನು ನೋಡೋದಕ್ಕೆ ಶುರು ಮಾಡಿರಲಿಲ್ಲ. ಅವರೇ ಕೊಟ್ಟಂತಹ ಪಿಕ್ಚರ್ ಅದು. ಬಟ್ ಹೋಗ್ತಾ 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 ಅಗೇನ್ ಮಂಜು ಮತ್ತು ಮೋಕ್ಷಿತಾ ಆ್ಯಂಡ್ ಅಗೇನ್ ಗೌತಮಿ ಒಂದು ಸಂಬಂಧ ಬೆಳೆಯುತ್ತೆ. ಮೋಕ್ಷಿತಾ ಅವ್ರಿಗೆ ಯಾವುದೋ ಒಂದು ಕಾರಣಕ್ಕೆ ಇರಿಟೇಟ್ ಆಗಿ ಅವ್ರು ಆಚೆ ಹೋಗ್ತಾರೆ. ಆ್ಯಕ್ಚುಲಿ ಈ ಫ್ರೆಂಡ್ಶಿಪ್ ಬೇಕಾಗಿಲ್ಲ, ಅವರು ಸುಮ್ಮನೆ ತುಂಬಾ ಅವರು ಏನೋ ಮಂಜು ಅವರ ಕ್ಯಾರೆಕ್ಟರ್ ನನಗೆ ಸರಿ ಆಗ್ತಾ ಇಲ್ಲ, ಅವ್ರು ಕೊಡ್ತಾ ಇರುವಂತಹ ಹೇಳಿಕೆಗಳು ಕಾಂಟ್ರಾಡಿಕ್ಟಿಂಗ್ ಆಗಿರುತ್ತೆ, ಅದಕ್ಕೆ ಬೇಕಾಗಿಲ್ಲ ಅಂತ ಹೊರಗಡೆ ಹೋದರು. ಇನ್ಫ್ಯಾಕ್ಟ್ ಹೊರಗಡೆ ಹೋಗಿ ಒಳ್ಳೆಯದೇ ಮಾಡಿದ್ರು ಅಂತ ಅನ್ಸುತ್ತೆ. ಬಿಕಾಸ್ ಅವರ ಇಂಡಿವಿಜುವಾಲಿಟಿ, ಮೋಕ್ಷಿತಾ ಅವರ ಇಂಡಿವಿಜುವಾಲಿಟಿ ಬ್ಲಾಸಮ್ ಆಗೋದಕ್ಕೆ ಶುರುವಾಯಿತು, ಅವರ ಒಂದು ವ್ಯಕ್ತಿತ್ವ ದಟ್ಟವಾಗಿ ಕಾಣೋದಕ್ಕೆ ಶುರುವಾಯಿತು. ಅದರಿಂದ ಅವ್ರ ಜನಗಳಿಗೆ ಹತ್ರ ಆಗೋದಕ್ಕೆ ಇನ್ನೂ ಹೆಲ್ಪ್ ಆಯಿತು ಅಂತ ಅನ್ಸುತ್ತೆ. ಅಕಸ್ಮಾತ್ ಇವ್ರು ಮೂರು ಜನನೇ ಇರ್ತಿದ್ದಿದ್ರೆ ಅಗೇನ್ ಅದು ಗ್ರೂಪಿಸಮ್ ಆಗಿರೋದು, ಜನಗಳಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಮೋಕ್ಷಿತಾ ಅವರು ಜಾಸ್ತಿ ಮಂಜು ಅವ್ರನ್ನೇ ದೂಷಣೆ ಮಾಡ್ಕೊಂಡು ಬಂದರು ಕೆಲವೊಂದಷ್ಟು ವಾರ, ಅದನ್ನು ನಾವು ಕೂಡ ಟೀಕೆ ಮಾಡಿದ್ದೀವಿ. ಅಪಾರ್ಟ್ ಫ್ರಮ್ ದಟ್ ಅವ್ರದ್ದೇ ಆದಂತಹ ಸ್ಟ್ಯಾಂಡ್ಗಳನ್ನು, ಸ್ವಾಭಿಮಾನಿ ವ್ಯಕ್ತಿತ್ವವನ್ನು ಬೇರೆ ಬೇರೆ ಆಟಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಅವ್ರು ತೋರಿಸ್ಕೊಂಡಿದ್ದಾರೆ. ಅದರಿಂದ ಜನಗಳಿಗೆ ಅವ್ರ ಹತ್ರ ಆಗಿದ್ದಾರೆ, ಫ್ಯಾನ್ ಬೇಸ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಮಂಜು ಅವರು ಮನವರಿಕೆ ಮಾಡ್ಕೊಳ್ಬೇಕಾಗಿದ್ದೇನು? ಹಿ ಹ್ಯಾಸ್ ಟು ಸಿ ದ ಬಿಗ್ಗರ್ ಹಿ ಹ್ಯಾಸ್ ಟು ಹ್ಯಾವ್ ಅ ಬಿಗ್ಗರ್ ವಿಷನ್ ಅಲ್ವಾ. ಒಂದು ಬಿಗ್ಗರ್ ಡ್ರೀಮ್ ಇಲ್ದೇನೆ, ಒಂದು ಬಿಗ್ಗರ್ ಮೋಟಿವ್ ಇಲ್ದೇನೆ ಸುಮ್ಮನೆ ಆಡ್ತಾ ಇದ್ದಾರೆ ಅವರು. ಅಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ತನಕ ಜನ ಏನು ಅವರನ್ನು ಉಳಿಸ್ಕೊಂಡು ಬಂದ್ರಲ್ಲ ಅದೆಲ್ಲ ವೇಸ್ಟ್ ಅನ್ನೋ ಥರ ಆಟ ಆಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅವ್ರು ಹೇಳಬೇಕು ಅಂತಂದರೆ ಇದು ತುಂಬ ಫ್ರ್ಯಾಂಕ್ ಒಪಿನಿಯನ್, ಹಾನೆಸ್ಟ್ ಒಪಿನಿಯನ್ ನಂದು ಹೇಳಬೇಕು ಅಂದರೆ ಸ್ನೇಹಿತರೆ. ಬಿಕಾಸ್ ನಿನ್ನೆ ತನಕ ಇನ್ಫ್ಯಾಕ್ಟ್ ಅವ್ರನ್ನೆಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಲೇ ನನಗೂ ಅನ್ನಿಸ್ತು. ಅವ್ರು ಒಳ್ಳೆ ಮನುಷ್ಯ ಆ ಥರದ್ದೆಲ್ಲ. ಬಟ್ ಯಾವಾಗ ಅವರು ಶಿಶಿರ್ ಅವ್ರ ಹತ್ರ ಒಂದು ಹೇಳ್ತಾರೆ, ಶಿಶಿರ್ ಅವ್ರು ಬಂದು ಕೇಳ್ತಾರೆ, 6 ವೀಕಿಂದ ನೀನು ಆಟ ಆಡ್ತಾ ಇದ್ದಲ್ಲ, ನಾನು ಏನಾಯ್ತು ನಿನಗೆ 6 ವೀಕಿಂದ ನೀನು ಚೆನ್ನಾಗಿ ಆಟ ಆಡ್ತಿಲ್ಲ, ನಾನು ಹೋದ್ಮೇಲಿಂದ ಫುಲ್ ಡಲ್ ಆಗಿದೆ ಅಂತ. ಅವಾಗ ಇವರು ಹೇಳ್ತಾರೆ, ನನಗೆ ತಟ್ಟೆಗೆ ಅನ್ನ ಹಾಕಿ ನಮಗೆ ಕೇರ್ ಮಾಡಿ ಕನ್ಸನ್ ತೋರಿಸಿ ಒಬ್ರು ನಿಂತಾಗ ಕೋಟಿ ಕೊಟ್ಟರು ಅವರನ್ನು ಬಿಟ್ಕೊಡಲ್ಲ ಅಂತಾರೆ. ಸೊ ಅವಶ್ಯಕತೆ ಇಲ್ಲ. ಅವ್ರಿಗೋಸ್ಕರ ಸಪೋರ್ಟ್ ಮಾಡಿಕೊಂಡು ಅವ್ರಿಗೆ ಯಾರಾದರೂ ಬೈದರೆ, ಯಾರಾದರೂ ಒಂದು ರಿವ್ಯೂ ವಿಡಿಯೋದಲ್ಲಿ ಅವ್ರಿಗೋಸ್ಕರ ಸಪೋರ್ಟ್ ಮಾಡ್ಕೊಂಡು ಕಮೆಂಟ್ ಹಾಕುವಂತಹ ಜನರಿಗೆ, ಕೆಲಸ ಎಲ್ಲ ಬಿಟ್ಟು ಅವ್ರಿಗೋಸ್ಕರ ಓಟ್ ಹಾಕ್ತಾ ಇರುವಂತಹ ಜನರಿಗೆ ಇದು ಮಾಡ್ತಾ ಇರುವಂತಹ ದೊಡ್ಡ ಅನ್ಯಾಯ ಮಂಜು ಅವರು. ಇನ್ಫ್ಯಾಕ್ಟ್ ಕಿಚ್ಚ ಸುದೀಪ್ ಅವರು ಇನ್ನೇನು ಗಿಣಿಗೆ ಹೇಳ್ದಂಗೆ ಹೇಳಿದ್ದಾರೆ ಅಂತ ಹೇಳಬೇಕು. ಇನ್ಫ್ಯಾಕ್ಟ್ ಮಂಜು ಅವರೇ, ನೀವು ಹೆಂಗಿದ್ರಿ, ಹೆಂಗಾಗಿದ್ದೀರಾ, ನೀವು ಬಾಂಧವ್ಯ ಸಂಬಂಧ ಅಂತೆಲ್ಲ ಕೂತ್ಕೊಂಡ್ರೆ ಜನ ನಗಾಡ್ತಾರೆ ಹೊರಗಡೆ ಇರೋರು, ನೀವೆಲ್ಲರೂ ಇರೋದೇ ಇಲ್ಲಿ ಒಬ್ಬೊಬ್ಬರನ್ನ ಆಚೆ ಹಾಕೋಕ್ಕೆ ಅಂತ. ಇದಕ್ಕಿಂತ ಜಾಸ್ತಿ ಮನವರಿಕೆ ಮಾಡೋದಕ್ಕೆ ಆಗಲ್ಲ. ಇನ್ಫ್ಯಾಕ್ಟ್ ಒಬ್ಬ ವ್ಯಕ್ತಿಗೆ ಮನವರಿಕೆ ಮಾಡ್ಕೊಡೋಕ್ಕಾಗಲ್ಲ. ಅವ್ರ ತಂಗಿನೇ ಬಂದು ಹೇಳಿದ್ರು ನೀನು ಗೌತಮಿ ಅವ್ರನ್ನ ಬಿಡಬೇಕು ಅಂತ, ಮಾತಾಡೋದನ್ನೇ ಬಿಡಬೇಕು ಅಂತ ಹೇಳಿದ್ರು. ಯಾಕೆ ಅವ್ರ ತಂಗಿಯವರು ಊಟ ಹಾಕಿಲ್ವಾ, ತಂಗಿಯವ್ರು ಕೇರ್ ಮಾಡಲಿಲ್ವಾ ಮಂಜುಗೆ? ಗೌತಮಿಯವರು ಮಾತ್ರ ಈಗ ಮನೆ ಒಳಗಡೆ ಕೇರು ಕನ್ಸನ್ ತಗೊಂಡು ಅವ್ರ ಪರವಾಗಿ ಸ್ಟ್ಯಾಂಡ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದ. ಅವರೊಬ್ಬರೇನ ಹೆಣ್ಮಗಳು, ಅಥವಾ ಹೆಣ್ಮಗಳು ಗಂಡು ಮಗಳು ಅಂತ ಬರಲ್ಲ. ಅವ್ರ ತಂದೆ ಇಲ್ವಾ, ತಂದೆ ಊಟ ಹಾಕಿಲ್ವಾ, ಅವ್ರಿಗೋಸ್ಕರ ಸ್ಟ್ಯಾಂಡ್ ತಗೊಂಡಿಲ್ವಾ, ಅವ್ರಿಗೋಸ್ಕರ ಎಷ್ಟು ಅವಮಾನಗಳನ್ನು ಅನುಭವಿಸಿಲ್ಲ ಹೊರಗಡೆ. ಅವ್ರ ತಂದೆಯವರೇ ಬಂದು ಹೇಳಿದ್ರು. ಮಂಜು ಅಂತಂದರೆ ಬೇರೆ ಥರನೇ ಅಂತ ಇದ್ರು. ಈಗ ಮಂಜು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಎಷ್ಟೇ ಹೇಳಿದ್ರು. ಆ್ಯಕ್ಚುಲಿ ಅದಕ್ಕೋಸ್ಕರ ಅವರು ಅದನ್ನು ನೆನಪಿಸ್ಕೊಂಡು ಹತ್ರು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಮಂಜು ಅವ್ರ ತಂದೆ ಅದ್ಯಾವುದು ಕಣ್ಣಿಗೆ ಕಾಣಲ್ವಾ? ಅವ್ರು ನಿಮ್ಮ ಪರವಾಗಿ ನಿಂತಿದ್ದಾರೆ, ಅವ್ರು ನಿಮಗೆ ಊಟ ಹಾಕಿದ್ದಾರೆ, ಅವ್ರು ನಿಮಗೆ ನೀವು ಜನ್ಮ ಆಗಲಿಕ್ಕೆ ಅವ್ರ ಕಾರಣ, ಅವರಿಗೆ ನೀವು ಬೆಲೆ ಕೊಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ಟಾಸ್ಕ್. ಫಸ್ಟ್ ಆಫ್ ಆಲ್ ಇದೊಂದು ಬಿಗ್ ಬಾಸ್ ಅನ್ನೋದೇ ಒಂದು ಬಿಗ್ ಟಾಸ್ಕ್. ಕಂಪ್ಲೀಟಾಗಿ ಸೀಸನ್ ಅಂತ ಹೇಳಬೇಕು ಅಂತಂದರೆ ಒಂದು ಕೆಲಸ ಅದು. ಸೊ ಕೆಲಸ ಇದೆ, ಅದಕ್ಕೆ ನಿಮ್ಗೆ ಹಣನೂ ಕೊಡ್ತಾರೆ, ಜೊತೆಗೆ ಜನಗಳಿಗೆ ಹತ್ರ ಆಗುವಂತಹ ಒಂದು ವೇದಿಕೆ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಅಂದಮೇಲೆ ನೀವು ಜನಗಳ ಒಂದು ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕಾಗತ್ತಲ್ವ. ಜನಗಳೇನೋ ನಿಮಗೆ ಅವ್ರಿಗೆ ಬೇಕಾಗಿರೋ ಥರ ನಿಮ್ದೆಲ್ಲ ಕಂಪ್ಲೀಟಾಗಿ ನಿಮ್ಮ ಪರ್ಸ್ನಾಲಿಟಿಯನ್ನು ಬದಿಗಿಟ್ಟು ಆಡಿ ಅಂತ ಹೇಳ್ತಾ ಇಲ್ಲ. ನೀವು ಏನು ಆಗಿದ್ರೋ, ನೀವೇನು ತೋರಿಸ್ಕೊಂಡಿದ್ದೀರೋ ಜನಗಳಿಗೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಒಬ್ಬರ ಜೊತೆಗೆ ಮಾತ್ರ ಸೀಮಿತವಾಗಿರಬೇಡಿ ಅಂತ ಹೇಳೋದು ತಾನೆ. ಇವ್ರು ನೋಡಿದ್ರೆ ಇಲ್ಲಿ ಕಂಪ್ಲೀಟ್ಲಿ ಒಂದು ರೀತಿ ಎಮೋಷನಲ್ ಒಂದು ಪಿಕ್ಚರ್ ನೋಡ್ದಂಗೆ ಆಗ್ತಾ ಇದೆ. ಮಂಜು ಅವ್ರು ಆಡ್ತಾ ಇರೋ ಮಾತುಗಳು ನೋಡ್ತಾ ಇದ್ರೆ ಏನು ಇದು ಹೊರಗಡೆ ಹೋದ ತಕ್ಷಣ ಇದು ಇಷ್ಟರ ಮಟ್ಟಿಗೆ ಗಟ್ಟಿಯಾಗಿರುತ್ತೆ ಸಂಬಂಧ ನಂಗೆ ಗೊತ್ತಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಲ್ಲಿ ಅವ್ರು ಮಾಡ್ಕೊಂಡಿರುವಂತಹ ಸಂಬಂಧದ ಬಗ್ಗೆ ಎಲ್ಲೂ ಕೊಂಕು ಮಾತಾಡ್ತಾ ಇಲ್ಲ. ಬಟ್ ಬಿಗ್ ಬಾಸ್ ಮನೆಗೆ ಅದು ಅವಶ್ಯಕತೆ ಇದೆಯಾ? ಅದು ಅವಶ್ಯಕತೆ ಇಲ್ಲ. ಕಿಚ್ಚ ಸುದೀಪ್ ಅವರು ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ಸೊ ಜನಗಳ ಅಭಿಪ್ರಾಯವನ್ನು ಗಣನೆಗೆ ತೆಗೆದುಕೊಳ್ಳದೆ, ಕಿಚ್ಚ ಸುದೀಪ್ ಅವರು ಹೇಳ್ತಾ ಇರುವಂತಹ ಮಾತುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ, ಬರೀ ಸಂಬಂಧ ಅಥವಾ ಗೌತಮಿಯವರು ನಾನು ತುಂಬ ಒಳ್ಳೆ ವ್ಯಕ್ತಿ, ಗೌತಮಿಯವರು ನನಗೆ ಕೇರ್ ಮಾಡಿದ್ರು, ಗೌತಮಿಯವರು ನನಗೆ ಕನ್ಸನ್ ತೋರಿಸಿದ್ರು, ಗೌತಮಿಯವರು ನನಗೋಸ್ಕರ ಸ್ಟ್ಯಾಂಡ್ ತಗೊಂಡ್ರು, ಹಾಗಾಗಿ ಕೋಟಿ ಕೊಟ್ಟರು ನಾನು ಬಿಟ್ಕೊಡಲ್ಲ ಅನ್ನುವಂತಹ ಮನಸ್ಥಿತಿ ನಿಮಗಿದೆ ಅಂತ ಅಂದಮೇಲೆ, ನಿಮಗೆ ಬಿಗ್ಗರ್ ಪಿಕ್ಚರ್ ನೋಡುವಂತಹ ಒಂದು ಮನಸ್ಥಿತಿನೇ ಇಲ್ಲ ಅಂತಂದಮೇಲೆ ನಿಮಗೆ ವೋಟ್ ಹಾಕಿದ್ದು ಕೂಡ ವೇಸ್ಟ್ ಆಯ್ತು ಇಲ್ಲಿ ತನಕ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜನಗಳು. ಸೊ ದಯವಿಟ್ಟು ಸ್ನೇಹಿತರೆ, ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಏನು 5 ಜನ ನಾಮಿನೇಟ್ ಆಗಿದ್ದಾರಲ್ಲ, ಇದರಲ್ಲಿ ಪ್ರಮುಖವಾಗಿ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಡಿಸರ್ವಿಂಗ್ ಇರುವಂತಹ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಅದು ಮಂಜು ಅವರು. 100% ಫಿಕ್ಸ್ ಇದು ಅವರೇ. ಬಿಕಾಸ್ ಅವರೇ ಗೇಮ್ನ ಗಿವ್ ಅಪ್ ಮಾಡಿ ಆಗಿದೆ. ಕೋಟಿ ಕೊಟ್ಟರು ಬಿಟ್ಕೊಡಕ್ಕೆ ತಯಾರಿಲ್ಲ ಅಂತ ಹೇಳಿ ಆದಮೇಲೆ ಜನಗಳ ಅಭಿಪ್ರಾಯಕ್ಕಾಗಲಿ, ಕಿಚ್ಚ ಸುದೀಪ್ ಅವರು ಕೊಡ್ತಾ ಇದ್ದಂತಹ ಸಜೆಷನ್ಸ್ಗಾಗಲಿ, ಅವರ ತಂಗಿ ಬಂದು ಅವರಿಗೆ ಹೇಳಿದಂತಹ ಮಾತುಗಳಾಗಲಿ ಯಾವುದೂ ಕೂಡ ಅವರು ಗಣನೆಗೆ ತೆಗೆದುಕೊಳ್ತಿಲ್ಲ ಅಂತಂದಮೇಲೆ ಅವರಿಗೆ ಸಪೋರ್ಟ್ ಮಾಡುವಂತಹ ಒಂದು ಇದಾದರೂ ನಮಗೆ ಯಾಕಿರಬೇಕು? ಅವಶ್ಯಕತೆ ಇಲ್ಲ ಅಲ್ವಾ? ಮಂಜು ಅವರೇ ದಯವಿಟ್ಟು
ನೀವು ಹೊರಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ಅವ್ರು ಹೋದ್ರೇ ದಟ್ ವಿಲ್ ಬಿ ದ ಗುಡ್ ಡಿಸಿಷನ್ ಅಂತ ನನಗೆ ಅನ್ನಿಸ್ತಾ ಇದೆ ಈ ಹಂತದಲ್ಲಿ ಸ್ನೇಹಿತರೆ. ಬಿಕಾಸ್ ಬೇರೆ ಬೇರೆ ಕಾರಣಕ್ಕೆ ಅವ್ರು ಎಲ್ಲ ರೀತಿಯಿಂದನೂ ಅವರಿಗೆ ಬೇರೆಯವ್ರೇನೋ ಟಾರ್ಗೆಟ್ ಮಾಡ್ತಿದ್ದಾರೆ, ಅದೆಲ್ಲ ವಿಷಯ ಬೇರೆಯವ್ರೇನೋ ಟಾರ್ಗೆಟ್ ಮಾಡಿದಾಗ ಅಥವಾ ಇನ್ನೊಬ್ರೇನೋ ಅವರನ್ನು ಕೆಳಗೆ ಹಾಕ್ಲಿಕ್ಕೆ ಟ್ರೈ ಮಾಡುವಾಗ ನಾವೇ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಮಂಜು ಒಳ್ಳೆ ಆಟಗಾರ ಆ ಥರದ್ದೆಲ್ಲ. ಬಟ್ 6 ವಾರದಿಂದ ಅವರು ಚೆನ್ನಾಗಿ ಕಾಣಿಸ್ಕೊಂಡಿರಲಿಲ್ಲ. ಬಟ್ ಅವರೇ ಅವ್ರ ಬಾಯಿಂದ ನಾನು ಗಿವ್ ಅಪ್ ಮಾಡಿದ್ದೀನಿ, ಏನಾಗ್ತಿದೆಯೋ ಗೊತ್ತಿಲ್ಲ ನನಗೆ, ಬಟ್ ನನಗೆ ಇಟ್ಸ್ ಫೈನ್, ನಾನು ಕೋಟಿಗಟ್ಟಲೆ ಬಿಟ್ಕೊಡೋಕ್ಕೂ ತಯಾರಿದ್ದೀನಿ, ಬಟ್ ನನ್ನ ತನ ಹಿಂಗೇನೆ, ಯಾರೋ ಒಬ್ಬರು ನಮಗೆ ಕೇರ್ ಮಾಡಿಬಿಟ್ರೆ ಕನ್ಸರ್ನ್ ತೋರಿಸಿದ್ರೆ ನಾವು ಅದನ್ನು ಅನ್ನ ಹಾಕಿಬಿಟ್ರೆ ಅವ್ರನ್ನ ಬಿಟ್ಕೊಡಲ್ಲ ಅಂತ ಅವ್ರ ಬಾಯಲ್ಲೇ ಬಂದಮೇಲೆ ಅವ್ರು ಹಾಗಾದರೆ ಮನೆ ಒಳಗಡೆ ಇರೋದಕ್ಕೆ ಅವರು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಲ್ವೇ ಅಲ್ಲ. ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರಲ್ಲ ಅಂತಂದರೆ ಅಫ್ಕೋರ್ಸ್ ಗೌತಮಿ ಅವರು ಕೂಡ ಅವ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದೀವಿ ಆಲ್ರೆಡಿ. ಮಂಜು ಅವರ ವೀಕ್ನೆಸ್ ಆ್ಯಕ್ಚುಲಿ ಅವರ ಆಟಕ್ಕೂ ಕೂಡ ಸಿಕ್ಕಾಬಟ್ಟೆ ಹಿನ್ನಡೆಯನ್ನು ತಂದೊಡ್ಡಿದೆ. ಸೊ ಬೇರೆಯವರಲ್ಲಿ ಅಟ್ಲೀಸ್ಟ್ ನಾನು ಹೇಳ್ತಿರೋದು ಭವ್ಯ, ರಜತ್ ಆ್ಯಂಡ್ ಧನ್ರಾಜ್. ಫಸ್ಟ್ ಆಫ್ ಆಲ್ ಈ ಸೀಸನಲ್ಲಿ ಬಂದಿರುವಂತಹ ಕಂಟೆಸ್ಟೆಂಟ್ಸ್ ಎಲ್ಲರಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಫ್ಲಾಸ್ ಇದೆ. ಇಲ್ಲಿ ಯಾರೋ ಒಬ್ಬರು ನಮಗೆ ಸರಿಯಾಗಿ ಎಲ್ಲ ರೀತಿಯಿಂದನೂ ಓಕೆ ಅಪ್ಪ ಕಂಪ್ಯಾರಿಟಿವ್ಲಿ ಅಂತ ಕಾಣಿಸ್ಕೊಳ್ಳೋದು ಹನುಮಂತ ಮಾತ್ರ. ಅವ್ರು ಆಲ್ರೆಡಿ ಫಿನಾಲೆ ವೀಕಿಗೆ ಎಂಟರ್ ಆಗಿದ್ದಾರೆ, ಅವ್ರಿಗಿದ್ರೇ ಒಂದು ಅರ್ಥ ಇರುತ್ತೆ ಈ ಒಂದು ಸೀಸನ್ಗೆ, ಅದು ಬೇರೆ ವಿಚಾರ. ಎವ್ರಿಬಡಿ ಹ್ಯಾಸ್ ಫ್ಲಾಸ್ ಇನ್ ದಿಸ್ ಸೀಸನ್, ಯಾರೆಲ್ಲ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ. ಬಟ್ ಇದ್ದಿದ್ರಲ್ಲಿ ಪರವಾಗಿಲ್ಲ, ಗೆಲ್ಲೋದಕ್ಕೆ ಏನೋ ಒಂದು ಜಿದ್ದಿಡ್ಕೊಂಡು ಆಡ್ತಾ ಇರುವಂತಹ ವ್ಯಕ್ತಿತ್ವಗಳು ಅಂತ ನೋಡುವಾಗ ಇವತ್ತು ನಾಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ಸ್ಗಳಲ್ಲಿ ಧನ್ರಾಜ್ ಅವರು ಪ್ರಮುಖವಾಗಿ ಕಾಣ್ತಾರೆ, ಅವರು ಸೇಫ್ ಆಗಬೇಕು. ಅದನ್ನು ಬಿಟ್ಟರೆ ರಜತ್ ಅವರು ಇಂಡಿವಿಜುವಾಲಿಟಿ ಕಾಣುತ್ತೆ, ತಪ್ಪುಗಳು ಮಾಡಿರ್ಬೋದು, ಫೇವರಿಸಮ್ ಥರ ಕಂಡಿರ್ಬೋದು, ಬಟ್ ನಾನು ಗೆಲ್ಲಬೇಕು ಅನ್ನೋದಿದೆ, ಅದೇ ಇಂಪಾರ್ಟೆಂಟ್ ಆಗುತ್ತೆ ಬಿಗ್ ಬಾಸ್ ಟಾಸ್ಕಿಗೆ. ಸೊ ಅವರು ವಿನ್ ಆಗಬೇಕು. ಹಾಗೆಯೇ ಭವ್ಯ ಅವರು ಪ್ರಯತ್ನ ಮಾಡಿದ್ದಾರೆ ನಾನು ವಿನ್ ಆಗಬೇಕು ಅಂತ. ವಿನ್ ಆಗಬೇಕು ಅನ್ನುವಂತಹ ಮನಸ್ಥಿತಿ ಇಲ್ಲ ಅಂತಂದರೆ ಫಿಸಿಕಲ್ ಆಗಿ ಅಷ್ಟೆಲ್ಲ ಅವರು ಹೊಡೆದಾಡ್ಕೊಂಡು ಆಡುವಂತಹ ಅವಶ್ಯಕತೆ ಇರಲ್ಲ. ಸೊ ಅದಕ್ಕೆ ಅವರು ಕೂಡ ಯಾಕೆಂದರೆ ಸೇಫ್ ಆಗೋದಕ್ಕೆ ಅವರು ಎಲಿಜಿಬಲ್ ಇದ್ದಾರೆ. ಸೊ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಡಿಸರ್ವಿಂಗ್ ಅಂತ ನನಗೆ ಅನ್ನಿಸ್ತಾ ಇರೋದು ಮಂಜು ಮತ್ತು ಗೌತಮಿ ಅವರು. ಸ್ನೇಹಿತರೆ ಅವರಿಬ್ಬರು ಎಲಿಮಿನೇಟ್ ಆಗಿ ಹೋದರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಬಿಕಾಸ್ ಯಾರೆಲ್ಲ ಉಳಿದಿರುವಂತಹ 6 ಜನ ಸಿಕ್ಕಾಬಟ್ಟೆ ಗೆಲ್ಲಲೇಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಆಡೋದಕ್ಕೆ ಜಿದ್ದಿಯಿಂದ ಪ್ರಯತ್ನ ಪಡ್ತಾರೆ, ಸ್ಟ್ರಾಂಗ್ ಆಗಿ ಪ್ರಯತ್ನ ಪಡ್ತಾರೆ. ನೋಡುವಂತಹ ಪ್ರೇಕ್ಷಕರಿಗೂ ಕೂಡ ಅದರಿಂದ ನ್ಯಾಯ ಸಿಗುತ್ತೆ. ಇನ್ಫ್ಯಾಕ್ಟ್ ಎಲ್ಲರೂ ಸಖತ್ ಟಫ್ ಗೇಮ್ ಅನ್ನೋ ಥರ ಗಿವ್ ಅಪ್ ಮಾಡಿರೋ ಮಂಜು ಅವರು ಬದಲಾಯಿಸ್ಕೊಳ್ದೆ ಬರೀ 80-85% ಬದಲಾಯಿಸ್ಕೊಂಡು ನಾನು ಸಂಬಂಧನ ಇನ್ನೂ ಕಾಪಾಡ್ಕೊಳ್ತಿದ್ದೀನಿ ಅನ್ನುವಂತಹ ಗೌತಮಿಯವರು ಇದ್ರೂ ಪ್ರೇಕ್ಷಕರಾಗಿ ನಮಗೆ ಅನ್ಯಾಯ ಆದಾಗುತ್ತೆ. ಸೊ ಅವರಿಬ್ಬರು ಹೋಗೋದೇ ಬೆಟರ್ ಅಂತ ಅನ್ಸುತ್ತೆ. ಸ್ನೇಹಿತರೆ ನಿಮಗೆ ಹೇಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.